ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆಲಿಸುವ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ಸಲ್ಲಿಸುತ್ತಾ ಇದ್ದೇನೆ. ಇವತ್ತು ನಿಮ್ಮ ಮುಂದೆ ಬರುವುದಕ್ಕೆ ಒಂದು ಪ್ರಾಮುಖ್ಯವಾದ ಕಾರಣ ಇದೆ. ನಾವು ಲೋಕವೆಲ್ಲ ನೋಡುವಾಗ ಬಹಳ ಭಯದಿಂದ ಜನರು ಪರಸ್ಪರ ಒಬ್ಬರೊಬ್ಬರು ಮಾತಾಡುವಾಗಲೂ ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮಗಳಲ್ಲಿ, ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ನಮ್ಮ ನೆರೆಕರಲ್ಲಿ ಮಾತಾಡುವಾಗೆಲ್ಲ ಒಂದೇ ಒಂದು ಮಾತು, ಕೊರೋನಾ ಎಂಬ ಭಯ ಜನರ ಮೇಲೆ ಹಿಡಿದುದನ್ನು ಕಾಣುವರಾಗಿದ್ದೇವೆ. ಇದಕ್ಕೋಸ್ಕರವಾಗಿ ನಾವು ನಮ್ಮ ರಾಜ್ಯದಲ್ಲಿ ನೋಡಬಹುದು, ನಮ್ಮ ದೇಶದಲ್ಲಿ ನೋಡಬಹುದು, ಎಲ್ಲಿ ಆಸ್ಪತ್ರೆಗಳು ಹೋದ್ರೆ ಅಲ್ಲಿ ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ಅಲ್ಲಿ ವೆಂಟಿಲೇಟರ್ ಇಲ್ಲ ಎಂಬುದಾಗಿ ಅನೇಕ ರೀತಿಯಲ್ಲಿ ದೂರುಗಳನ್ನು ನೋಡ್ತವೆ. ಬೀದಿಗಳಲ್ಲಿ ಹೆಣಗಳು ಬಿದ್ದಿರುವುದನ್ನು ನೋಡ್ತವೆ. ಸ್ಮಶಾನದಲ್ಲಿ ಸ್ಥಳವಿಲ್ಲ ಎಂಬುದಾಗಿ ನಾವು ಸುದ್ದಿ ಮಾಧ್ಯಮಗಳಲ್ಲಿ ನಾವು ನೋಡುವರಾಗಿದ್ದೇವೆ. ಪ್ರಿಯದೇವರ ಮಕ್ಕಳೇ, ಇದನ್ನೆಲ್ಲ ನೋಡುವಾಗ ಇವತ್ತು ನಾವು ಒಂದೇ ಪಂಗಡವನ್ನು ಇದು ಹಿಡಿದಿಲ್ಲ, ಲೋಕದಲ್ಲಿ ಎಲ್ಲ ಧರ್ಮದವರಿಗೆ ಕೂಡ ಇದು ದಾಳಿ ಮಾಡಿದೆ ಎಂಬುದಾಗಿ ನಾವು ಈ ದಿನಗಳಲ್ಲಿ ನಾವು ಕಾಣಬಹುದು. ಆದರೆ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಾಗಿರುವಾಗ ನಾವು ನಮ್ಮ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವುದಾದರೆ, ವಾಕ್ಯ ಅದೇನೆಂಬುದಾಗಿ ನಾವು ತಿಳಿದುಕೊಂಡಿರುವುದಾದ್ರೆ, ದೇವರ ಮಕ್ಕಳು ಖಂಡಿತವಾಗಿಯೂ ಇಂಥ ಘೋರವಾದ ವ್ಯಾಧಿಗಳು ಬಂದರೂ ಕೂಡ ಭಯ ಪಡಬಾರದು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ನಾವು ಕಳೆದ ದಿನಗಳಲ್ಲಿ ಕೂಡ ನಾವು ಧ್ಯಾನಿಸ್ತೇವೆ. ಕೀರ್ತನೆ 91ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಮಗ್ಗುಳಲ್ಲಿ 1000 ಜನರು, ನಿಮ್ಮ ಬಲಗಡೆ 10,000 ಜನರು ಸತ್ತು ಬಿದ್ದರೂ ಕೂಡ ನಿಮಗೇನು ತಟ್ಟುವುದಿಲ್ಲ ಎಂಬುದಾಗಿ. ಪ್ರಿಯದೇವರ ಮಕ್ಕಳೇ, ನಮ್ಮ ಪಕ್ಕದಲ್ಲಿ ನಮ್ಮ ನೆರೆಕರೆಯಲ್ಲಿ ಸತ್ತಿರಬಹುದು, ತಂದೆ ತಾಯಿಗಳು ಸತ್ತಿರಬಹುದು, ಅಥವಾ ಸಹೋದರರು ಸತ್ತಿರಬಹುದು. ನಾವು ಅನೇಕ ನಮ್ಮ ಸುತ್ತಮುತ್ತಲಿನ ಜನಗಳು ನಾವು ನೋಡಿರ್ಬೋದು. ಹಾಗೆ ನಮಗೂ ಏನಾಗುತ್ತೆ, ಭಯ ಉಂಟಾಗುತ್ತೆ. ಅವರು ಸತ್ರು, ಇವರು ಸತ್ರು ಎಂಬ ಭಯ ನಮ್ಮ ಜೀವಿತದಲ್ಲಿ ಬರುವಾಗ ಅದನ್ನೇ ಯೋಬನ ಪುಸ್ತಕ 3ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಯಾವಾಗ ಭಯ ಪಡುತ್ತೇನೋ ಅದು ನನ್ನ ಜೀವಿತದಲ್ಲಿ ಸಂಭವಿಸುತ್ತೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ವ್ಯಾಧಿಗಳನ್ನು ಸತ್ತು ಬೀಳುವುದನ್ನು ನಾವು ನೋಡುವಾಗ ನಾವು ಭಯ ಪಡಬೇಕಾಗಿಲ್ಲ. ಯೇಸು ಸ್ವಾಮಿ ನಮಗೊಂದು ವಾಗ್ದಾನ ಕೊಟ್ಟಿದ್ದಾನೆ. ಆತ ಹೇಳ್ತಾನೆ, ಕ್ರಿಸ್ತನೊಂದಿಗೆ ನಿನ್ನಲ್ಲಿ ನಾನು ಮರೆಯಾಗಿಟ್ಟಿದ್ದೇನೆ ಎಂಬುದಾಗಿ. ತಂದೆಯಲ್ಲಿ ನಾವು ಮರೆಯಾಗಿದ್ದೇವೆ. ಕೊಲೋಸ್ಯ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತನೊಂದಿಗೆ ತಂದೆಯಲ್ಲಿ ನಮ್ಮನ್ನು ಮರೆಯಾಗಿಟ್ಟಿದ್ದಾನೆ ಎಂಬುದಾಗಿ. ನನ್ನನ್ನು ಮರೆಯಾಗಿ ನನ್ನ ಅಪ್ಪಿಕೊಂಡಿದ್ದಾನೆ, ನಾನು ಕ್ರಿಸ್ತನಲ್ಲಿದ್ದೇನೆ. ಆಗಿರುವಾಗ ನಾವು ಭಯ ಪಡುವಂತ ಅವಶ್ಯಕತೆಯಲ್ಲಿ ಇವತ್ತು ಅನೇಕ ಸೇವಕರು ಮರಣ ಹೊಂದುವುದನ್ನು ನಾವು ನೋಡುವರಾಗಿದೆ. ಪ್ರಿಯದವರ ಮಕ್ಕಳೇ, ಬಹಳ ದುಃಖ ಆಗುತ್ತೆ. ಯೌವನಸ್ಥರಾದಂತಹ ಸೇವಕರು 28 ವರ್ಷ, 30 ವರ್ಷ, 35 ವರ್ಷ ಇವತ್ತು ತನ್ನ ಕುಟುಂಬವನ್ನು ಬಿಟ್ಟು ಈ ಲೋಕವನ್ನು ಬಿಟ್ಟು ಹೋಗುವುದನ್ನು ನಾವು ನೋಡ್ತೇವೆ. ಪ್ರಿಯದೇವರ ಮಕ್ಕಳೇ, ಇದು ನನ್ನ ಪ್ರಕಾರವಾಗಿ ನಾನು ಹೇಳುವುದಾರೆ, ಭಯಭೀತರಾಗಿದ್ದಾರೆ. ಸುತ್ತಮುತ್ತಲು ನೋಡುವಲ್ಲಿ ಭಯ. ವಿಶ್ವಾಸಿಗಳು ಸಾಯುವುದನ್ನು ನಾವು ನೋಡ್ತೇವೆ, ಲೋಕದ ಜನರು ಸಾಯುವುದನ್ನು ನೋಡ್ತೇವೆ, ನಮ್ಮ ಆತ್ಮೀಯರು, ನಮ್ಮ ಬಂಧುಗಳು ಇವತ್ತು ಈ ಕೊರೋನಾ ನಿಮಿತ್ತ ಸಾಯುವುದನ್ನು ನೋಡ್ತೇವೆ. ನಿಮಗೆ ಸಂದೇಶದ ಮೂಲಕ ನಿಮ್ಮನ್ನು ನಾನು ಧೈರ್ಯಪಡಿಸಲಿಕ್ಕೆ ನಾನು ಬಯಸ್ತೇನೆ. ಪ್ರಿಯದರ ಮಕ್ಕಳೇ, ನಿಮ್ಮ ಧೈರ್ಯಗೆಡಬೇಡಿ, ಮರಣ ಭೀತಿ ಬೇಡ. ನಿಮಗೆ ಕರ್ತನ ನಿಮ್ಮನ್ನು ಬಹಳ ಒಂದು ಉನ್ನತ ಸ್ಥಾನದಲ್ಲಿ ಆತನಿಟ್ಟಿದ್ದಾನೆ. ನಿಮ್ಮನ್ನು ಅಸಾಧಾರಣ ವ್ಯಕ್ತಿಯಾಗಿ ದೇವರಿಟ್ಟಿದ್ದಾನೆ. ನೀವು ವಾಕ್ಯದಲ್ಲಿ ನೆಲೆಗೊಂಡಿರುವುದಾದ್ರೆ, ದೇವರ ವಾಕ್ಯ ಹೇಳುತ್ತೆ, ವಾಕ್ಯ ಯೇಸು ಸ್ವಾಮಿ ಆಗಿದ್ದಾನೆ. ಆತ ಹೇಳ್ತಾನೆ, ನಾನು ದಿಗ್ಭ್ರಮೆಗೊಳ್ಳಬೇಡ, ಭಯ ಪಡಬೇಡ, ನಾನು ನಿನ್ನ ದೇವರು, ನಿನ್ನ ಬಲಗೈ ಹಿಡಿದು ನಿನ್ನ ನಡೆಸ್ತೇನೆ ಎಂಬುದಾಗಿ. ಪ್ರಿಯದರ ಮಕ್ಕಳೇ, ಭಯ ಪಡುವುದು ಬೇಡ. ಭಯ ದೇವರ ಮಕ್ಕಳಿಗಲ್ಲ. ಸೈತಾನಿಗೆ ನಮ್ಮ ಮೇಲೆ ಹೋರಾಟ ಇಲ್ಲ, ನಮಗೆ ಸೈತಾನ ಮೇಲೆ ಹೋರಾಟ ಇದೆ ಎಂಬುದಾಗಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವರಾಗಿದ್ದೇವೆ. ನಮಗೆ ಸೈತಾನ ಮೇಲೆ ಹೋರಾಟ ಇದೆ, ಸೈತಾನಿಗೆ ನಮ್ಮ ಮೇಲೆ ಹೋರಾಟ ಇಲ್ಲ. ಯಾಕೆ? ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಆತನ ತಲೆಯನ್ನು ಜಜ್ಜಿದ್ದಾನೆ, ಆತನ ಆಯುಧಗಳನ್ನು ನಿರಾಯುಧ ಮಾಡಿದ್ದಾನೆ. ಆತ ನಮ್ಮೊಳಗೆ ಹೇಗೆ ಬರ್ತಾನೆ? ನಾವು ಆತನಿಗೆ ಅವಕಾಶ ಕೊಡುವಾಗ, ನೀವು ಭಯ ಪಡುವಾಗ ಆತ ನಿಮ್ಮೊಳಗೆ ಬರ್ತಾನೆ. ಆತ ನಿಮ್ಮ ಅಧಿಕಾರವನ್ನು ತೆಗೆದುಕೊಳ್ತಾನೆ, ನಿಮ್ಮೊಳಗೆ ಬಂದು ಭಯ ಹುಟ್ಟಿಸ್ತಾನೆ. ನಿಮಗೆ ಕೊರೋನಾ ಬರುತ್ತೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವಾಗ ಕೊರೋನಾ ನಿಮಗೂ ಬರುತ್ತೆ. ಯಾಕೆ ಕೊರೋನಾ ಬರುತ್ತೆ? ನಿಮ್ಮ ಬಾಯಿ ಅರಿಕೆ, ನಿಮ್ಮ ಭಯ, ನಿಮ್ಮ ಯೋಚನೆ, ನಿಮ್ಮ ಮನಸ್ಥಿತಿ. ಭಯ ಪಡಬೇಡ್ರಿ. ಈ ಲೋಕದಲ್ಲಿ ಏನೆಲ್ಲ ಸಂಭವಿಸಿದ್ರು ಕೂಡ ನನಗೇನು ತಟ್ಟುವುದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಗುಡಾರದ ಸಮೀಪಕ್ಕೆ ಯಾವ ಕೀಡುಗಳು ಬರುವುದಿಲ್ಲ, ಹರಡುವ ಕಾಯಿಲೆಗಳು ನಿಮ್ಮ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ, ಐಗುಪ್ತರಿಗೆ ಬಂದ ಯಾವ ವ್ಯಾಧಿಯು ನಿಮಗೆ ಸಂಭವಿಸುವುದಿಲ್ಲ, ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ. ಯಾಕೆ ಪ್ರಿಯ ದೇವರ ಮಕ್ಕಳೇ? ಭಯ. ಯೇಸು ಸ್ವಾಮಿ ಆತನ ಯಾವುದೇ ಮಾತನ್ನು ಹೇಳಿ ಸ್ವಾರಿ ಎಂಬುದಾಗಿ ಹೇಳಿಲ್ಲ. ಭೂಮಿ ಆಕಾಶ ಅಳಿದು ಹೋದ್ರು ದೇವರ ವಾಕ್ಯ ಅಳಿದು ಹೋಗುದಿಲ್ಲ, ಒಂದು ಬಿಂದು ಕೂಡ ಮಾರ್ಪಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ಧೈರ್ಯ ಪಡಿಸ್ತಾ ಇದ್ದೀನಿ. ಸೈತಾನ್ ನಮ್ಮನ್ನು ಹೇಳ್ಬೋದು, ನೀನು ಸಾಯ್ತಿ, ಈಗ ನಿನಗೆ ಕೊರೋನಾ ಬರುತ್ತೆ, ನಿನಗೆ ಉಸಿರಾಟ ತೊಂದರೆ, ನಿಮ್ಮಷ್ಟು ಮನಸ್ಸಿಗೆ ತಂದ ತಕ್ಷಣ ಉಸಿರಾಟದ ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಪ್ರಾರಂಭವಾಗುತ್ತೆ. ಇನ್ನೊಬ್ಬರು ಸೇವಕರು ಹೇಳ್ತಾ ಇದ್ರು, ಅವರಿಗೊಬ್ಬರು
ಸೇವಕರು ಫೋನ್ ಮಾಡಿದ್ರಂತೆ. ಅವ್ರಿಗೆ ಉಸಿರಾಟ ತೊಂದರೆ ಬಂತು, ಅವರು ಸತ್ತು ಹೋದ್ರು, ಒಬ್ರು ಸೇವಕರು ಸತ್ತು ಹೋದ್ರು ಎಂಬುದಾಗಿ ಅವರಲ್ಲಿ ಮಾತಾಡಿಕೊಳ್ತಾ ಇದ್ರಂತೆ. ರಾತ್ರಿ ಆಗೋಗಿ ಇವರಿಗೂ ಕೂಡ ಪ್ರಾರಂಭ ಆಯಿತು ಉಸಿರಾಟ ತೊಂದರೆ. ಯಾಕೆ? ಆ ಭಯ. ಅಷ್ಟೊತ್ತಿಗೆ ದೇವರ ವಾಕ್ಯವನ್ನು ಅವರು ಅರಿಕೆ ಮಾಡಿದರು. ವಾಕ್ಯವನ್ನು ಅವರು ಏನ್ ಮಾಡಿದ್ರು? ಅವರು ಅಗ್ರಿ ಮಾಡಿದ್ರು. ವಾಕ್ಯದೊಂದಿಗೆ ಅವರು ಒಪ್ಪಿಕೊಂಡರು, ಒಡಂಬಡಿಕೆ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಉಸಿರಾಟ ತೊಂದರೆ ಬಿಟ್ಟು ಹೋಯ್ತು. ಪ್ರಿಯ ದೇವರ ಮಕ್ಕಳೇ, ಸೈತಾನ್ ಹೇಳ್ತಾನೆ, ಸೈತಾನ್ ಬರುವುದು ಯಾಕೆ? ಕಳ್ಳನು ಬರುವುದು, ಆತನು ಕೊಲ್ಲುವುದಕ್ಕೂ, ಆತನು ಕೊಯ್ಯುವುದಕ್ಕೂ, ನಾಶ ಮಾಡುವುದಕ್ಕೂ, ಹಾಳು ಮಾಡುವುದಕ್ಕೂ ಆತನು ಬರ್ತಾನೆ ಎಂಬುದಾಗಿ ಯೋಹನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳುತ್ತೆ. ನಾನು ನಿಮಗೆ ಉತ್ತೇಜಿಸುವುದಿಷ್ಟೇ, ಯಾವುದೇ ಸಮಸ್ಯೆಗಳು, ಯಾವುದೇ ಘೋರವಾದ ಕಾಯಿಲೆಗಳು, ಬಿರುಗಾಳಿಗಳು, ಭೂಕಂಪಗಳು ಏನೆಲ್ಲ ಸಂಭವಿಸಿದರು, ನಿಮಗೆ ಯಾವ ಕೇಡು ಸಂಭವಿಸಬಾರದು. ನೀವು ಭಯಪಡಬೇಡಿ. ಸೈತಾನಿಗೆ ನಿಮ್ಮ 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 ಆಲಯದ ನಿಮ್ಮಲ್ಲಿ ಆತನಿಗೆ ಆ ಬಾಗಿಲನ್ನು ಓಪನ್ ಮಾಡಿ ಕೊಡಬೇಡಿ. ನಿಮ್ಮ ಮನಸ್ಸಲ್ಲಿ ಆದ್ರೂ ನೀವು ಯೋಚನೆ ಮಾಡಿದ್ರೆ, ಭಯ ಹುಟ್ಟಿದ್ರೆ, ಸೈತಾನ್ ನಿಮ್ಮೊಳಗೆ ಬರ್ತಾನೆ. ಸೈತಾನಿಗೆ ನೀವೇ ಬಾಗಿಲು ತೆಗೆದು ಕೊಡ್ತಾ ಇರ್ತೀರಿ. ಸೈತಾನ್ ನಿಮ್ಮ ಮೇಲೆ ಹೋರಾಟ ಮಾಡ್ಲಿಕ್ಕೆ ಬರುವುದಿಲ್ಲ. ನೀವು ಬಾಗಿಲು ತೆರೆದು ಕೊಡುವಾಗ, ನೀವು ಭಯಭೀತರಾಗುವಾಗ, ನಿಮ್ಮಲ್ಲಿ ಹೆದರಿಕೆ ಉಂಟಾದಾಗ, ನಿಮ್ಮ ಮನಸ್ಥಿತಿ ಉಂಟಾದಾಗ ನಿಮ್ಮೊಳಗೆ ಸೈತಾನ್ ಬಂದು ಕಾರ್ಯ ಮಾಡ್ತಾನೆ. ಪ್ರಿಯರ ಮಕ್ಕಳೇ, ನಿಮಗೊಂದು ಹಳೆ ಒಡಂಬಡಿಕೆಯಲ್ಲಿ ನಿಮಗೊಂದು ಆದಂತಹ ಘಟನೆ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಫಿಲಿಷ್ಟಿಯರು ಯುದ್ಧಕ್ಕೋಸ್ಕರವಾಗಿ ಬರ್ತಾರೆ. ಇಸ್ರಾಯೇಲೊಂದಿಗೆ ಯುದ್ಧಕ್ಕೋಸ್ಕರವಾಗಿ ಫಿಲಿಷ್ಟಿಯರು ಬರ್ತಾರೆ. 1 ಸಮುವೇಲ 17ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. ಫಿಲಿಷ್ಟಿಯರು ಯೆಹೂದ ದೇಶದಿಂದ ಬಂದ್ಬಿಟ್ಟು ಏನ್ ಮಾಡ್ತಾರೆ? ದೇಶದ ಸೋಕೋವಿನಲ್ಲಿ ಬಂದು ಫಿಲಿಷ್ಟಿಯರು ಪಾಳೆಯವನ್ನು ಇಳಿತಾರೆ. ಇಸ್ರಾಯೇಲರು ಕೂಡ ಏನ್ ಮಾಡ್ತಾರೆ? ಸೌಲನು, ಇಸ್ರಾಯೇಲಿನ ಅರಸನು ತನ್ನ ಪಾಳೆಯವನ್ನು ಕೂಡ ಸಿದ್ಧ ಮಾಡಿ ಇನ್ನೊಂದು ಗುಡ್ಡದಲ್ಲಿ, ಒಂದು ಬೆಟ್ಟದಲ್ಲಿ ಫಿಲಿಷ್ಟಿಯರು, ಇನ್ನೊಂದು ಬೆಟ್ಟದಲ್ಲಿ ಇಸ್ರಾಯೇಲರು ಪಾಳೆಯ ಇಳಿತಾರೆ. ಮಧ್ಯದಲ್ಲಿ ಒಂದು ತಗ್ಗಿನ ಪ್ರದೇಶ ಇದೆ. ಅದರಲ್ಲಿ ಗತ್ ಊರಿನ ಗೋಲಿಯಾತನೆಂಬ 6.5 ಮೊಳ ಎತ್ತರದ ಒಬ್ಬ ದೊಡ್ಡ ಶೂರನಾದ ವ್ಯಕ್ತಿ, ಪರಾಕ್ರಮಿಯಾದಂತ ವ್ಯಕ್ತಿ ಇದನು. ಅವನು ಪ್ರತಿದಿನ ಕೂಡ ಬಂದುಬಿಟ್ಟು, ನಿಮ್ಮ ಸೈನ್ಯ ಯಾಕೆ ನಮ್ಮೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ? ನಿಮ್ಮಲ್ಲಿ ಒಬ್ಬನನ್ನು ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ಕಳಿಸಿ. ಈ ಗೋಲಿಯಾತ ಎಂಬುವನು ಬಹಳ ಪರಾಕ್ರಮಿಯಾದಂತ ಮನುಷ್ಯ. ಅವನು ತಾಮ್ರದ ಶಿರಸ್ತ್ರಾಣವನ್ನು ಹಾಕಿದನು. ಅವನು ತಾಮ್ರದ ಕವಚವನ್ನು ಧರಿಸಿದ. ಅವನ ಪಾದರಕ್ಷೆ ತಾಮ್ರದಾಗಿತ್ತು. ಅವನ ಈಟಿ ತಾಮ್ರದಾಗಿತ್ತು. ಯೋಚನೆ ಮಾಡಿ, ನಾವು ಸುಮಾರು 6 ಅಡಿ ಎತ್ತರದವರು ಇರ್ತೀವಿ. ಅವನು ಸುಮಾರು 9.5 ಅಡಿ ಎತ್ತರದ ಬಹಳ ಪರಾಕ್ರಮಿಯಾದ ಬಲಿಷ್ಠನಾದ ವ್ಯಕ್ತಿ. ಯುದ್ಧ ವಿದ್ಯೆಯನ್ನೆಲ್ಲ ಕಲಿತವನು, ಗತ್ತೂರಿನ ಫಿಲಿಷ್ಟಿಯನು ಅವನು. ಅವನು ಹೇಳ್ತಾನೆ, ನಿಮ್ಮ ಸೈನ್ಯ ನಮ್ಮಲ್ಲಿ ಯುದ್ಧಕ್ಕೆ ಬರೋದು ಬೇಡ. ನೀವು ಯಾಕೆ? ನೀವು ಯುದ್ಧ ಮಾಡಲಿಕ್ಕೆ ಬಂದದ್ದೇಕೆ? ನಿಮ್ಮಲ್ಲಿ ಒಬ್ಬರನ್ನು ಕಳಿಸಿ, ನನ್ನೊಂದಿಗೆ ಹೋರಾಡಲಿ. ನೀವು ವಿಜಯಿ ಆಗುವುದಾದರೆ ನಾವೆಲ್ಲರೂ ನಿಮಗೆ ಗುಲಾಮರಾಗ್ತೇವೆ. ನಾನು ವಿಜಯಿ ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀವಿ? ನಮ್ಮ ಗುಲಾಮರಾಗಬೇಕು ಎಂಬುದಾಗಿ ಅವನು ದೊಡ್ಡ ಸವಾಲೆಸ್ತಾನೆ. ಬೆಳಗ್ಗೆ ಬಂದುಬಿಟ್ಟು ಅವನು ಸವಾಲೆಸಿತಾ ಇದ್ದ. 40 ದಿನ ಹೀಗೆ ಬಂದ್ಬಿಟ್ಟು, ಆಗ ಅವನು ಬರುವ ಸಮಯದಲ್ಲಿ ಇಸ್ರಾಯೇಲರೆಲ್ಲ ನಡುಗ್ತಾ ಇದ್ರು, ಭಯಭೀತರಾಗ್ತಾ ಇದ್ರು, ಅವ್ರ ಪಕ್ಕಕ್ಕೆ ಸರಿತಾ ಇದ್ರು. ಅಂದ್ರೆ ಅವನಷ್ಟು ಬಲಿಷ್ಠನಾದ ಶೂರನಾಗಿದ್ದ. ಬೆತ್ಲೆಹೇಮ್ ಊರಿನಲ್ಲಿ ಒಬ್ಬ ಎಫ್ರಾತಿನಾದ ಇಷಾಯ ಎಂಬ ಒಬ್ಬ ವೃದ್ಧಾಪ್ಯನಾದ ಒಬ್ಬ ಮನುಷ್ಯನಿದ್ದ. ಅವ್ರ 8 ಮಂದಿ ಮಕ್ಕಳು. ಅದರಲ್ಲಿ 3 ಮಂದಿ ಈ ಸೌಲನ ಸೈನ್ಯದಲ್ಲಿದ್ದಾರೆ. ಏಲಿಯಾಬ್, ಅಬಿನಾದಾಬ್ ಮತ್ತು ಶಮ್ಮ ಎಂಬುವರು. ಒಂದು ದಿನ ಇಷಯ ತನ್ನ ಪ್ರಾಯಸ್ಥನಾದ ತಂದೆ, ಈ 8 ಮಕ್ಕಳಲ್ಲಿ ಕಿರಿಯವನೊಬ್ಬನಿದ್ದಾನೆ ದಾವೀದ, ಅವನು ಕುರಿಗಳನ್ನ ಮೇಯಿಸುವವನು. ಅವನಿಗೆ ಹೇಳಿದ, ನೀವು ನಿಮ್ಮ ಸಹೋದರ ಹತ್ರ ಹೋಗ್ಬೇಕು, ಅಲ್ಲಿ ಅವರು ಪಾಳೆಯ ಹಿಡಿದಿದ್ದಾರೆ, ಯುದ್ಧಕ್ಕೋಸ್ಕರವಾಗಿ ಸಿದ್ಧರಾಗಿದ್ದಾರೆ, ನೀನು ಅಲ್ಲಿ ಹೋಗ್ಬೇಕು. ಸಹೋದರರ ಸುಖ ಸಮಾಚಾರವನ್ನು ನೀನು ಕೇಳಿ ಕ್ಷೇಮವನ್ನು ವಿಚಾರಿಸಿಕೊಂಡು ಬರಬೇಕು. ಅವರಿಗೆ 30 ಸೇರು ಕುರಿಗಳನ್ನು ಕಟ್ಟಿಕೊಡ್ತಾನೆ, 10 ರೊಟ್ಟಿಗಳನ್ನು ಕಟ್ಟಿಕೊಡ್ತಾನೆ. ಅದು ಮಾತ್ರ ಅಲ್ಲ, 10 ಗಿಣ್ಣಿನ ಗಡ್ಡೆಯನ್ನು ನೀನು ಸಹಸ್ರಾಧಿಪತಿಗಳಿಗೆ ಕೊಡಬೇಕೆಂಬುದಾಗಿ ಅವನಿಗೆ ಕೊಟ್ಟು ಕುರಿಯನ್ನೆಲ್ಲ ತನ್ನ ಸೇವಕರಿಗೆ ಒಪ್ಪಿಸಿಬಿಟ್ಟು ಮರುದಿನ ದಾವೀದನು ಪಾಳೆಯಕ್ಕೆ ಹೋಗ್ತಾನೆ. ಪಾಳೆಯಕ್ಕೆ ಹೋಗಿ ಆಯುಧವನ್ನೆಲ್ಲ ಇಡುವಂತ ಸ್ಥಳದಲ್ಲಿ ಸಾಮಾನು ಕಾಯುವವನ ಹತ್ತಿರ ಇವನ ಕೊಂಡೋದ ವಸ್ತುಗಳನ್ನೆಲ್ಲ ಇಟ್ಟು ತನ್ನ ಸಹೋದರಲ್ಲಿ ಹೋಗಿ ಅವರ ಸುಖ ಕ್ಷೇಮವನ್ನು ವಿಚಾರಿಸೋದಕ್ಕೋಸ್ಕರವಾಗಿ ಹೋಗ್ತಾನೆ. ಅಲ್ಲಿ ಹೋದಾಗ
ಅಷ್ಟೊತ್ತಿಗೆ ಆ ಫಿಲಿಸ್ಟಿಯನ್ ಬಂದು ಸವಾಲು ಹಾಕುವುದನ್ನು ನೋಡ್ತಾನೆ. ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ಬನ್ನು ಕಳಿಸಿ, ಇಲ್ಲಾದ್ರೆ ನೀವು ನಮಗೆ ಗುಲಾಮರಾಗಿ ಎಂಬುದಾಗಿ ಇಸ್ರಾಯೇಲ್ ದೇವರನ್ನು ಹೀನಯಿಸ್ತಾ ಇರುವುದನ್ನು ನೋಡ್ತಾನೆ. ಇಸ್ರಾಯೇಲ್ ಸೈನ್ಯವನ್ನು ಹೀನಯಿಸುವುದನ್ನು ನೋಡ್ತಾನೆ. ಅವನು ಕೇಳ್ತಾನೆ. ಆಗ ಯಾರೋ ಒಬ್ಬರು ಅಲ್ಲಿ ಹೇಳ್ತಾ ಇದ್ರು, ಅವನನ್ನು ಕೊಳ್ಳುವವನಿಗೆ ಅಪಾರ ದ್ರವ್ಯಗಳನ್ನು ಅರಸನು ಕೊಡ್ತಾನೆ, ಅದು ಮಾತ್ರ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ ಎಂಬುದಾಗಿ. ಅವನು ಮತ್ತು ಕೇಳ್ತಾನೆ, ಅವನನ್ನು ಸೋಲಿಸಿದ್ರೆ ಏನು ಕೊಡ್ತಾನೆ ಎಂಬುದಾಗಿ ಕೇಳುವಾಗ, ಇದು ದಾವೀದನ ಎಲಿಯಾಬನಿಗೆ ಸಹೋದರನಾದ ಎಲಿಯಾಬನಿಗೆ ಸುದ್ದಿ ಕೇಳ್ತಾ ಇವನು ಅಲ್ಲಲ್ಲಿ ಏನೋ ಮಾತಾಡ್ತಾ ಇದ್ದಾನೆ. ಅವನು ದಾವೀದನ ಹತ್ರ ಹೋಗ್ತಾನೆ. ಎಲಿಯಾಬನು ಹೋಗ್ತಾನೆ, ಸಹೋದರ, ನಿನ್ನ ಸೊಕ್ಕು ತುಂಟತನ ನನಗೆ ಗೊತ್ತು, ನೀನು ಹೋಗು ಆ ಕುರಿಗಳನ್ನು ಕಾಯಿ ಎಂಬುದಾಗಿ ಕಳಿಸ್ತಾನೆ. ಅಷ್ಟೊತ್ತಿಗೆ ಅರಸನಾದ ಸೌಲನಿಗೆ ಗೊತ್ತಾಗದೆ, ಯಾರೋ ಹೋಗಿ ಹೇಳಿದ್ರಲ್ಲಿ ಒಬ್ಬ ಬಾಲಕ, ಒಬ್ಬ ಯುವಕ ಎಲ್ಲರಲ್ಲಿ ಕೇಳ್ತಾ ಇದ್ದಾನೆ, ಇವನ್ ಯಾರು? ಇವನ್ ನಮ್ಮ ಇಸ್ರಾಯೇಲ್ ಸೈನ್ಯವನ್ನು ಇವನೇನ್ ಮಾಡ್ತಾನೆ? ಇವು ಲಜ್ಜೆಗೀಡುಪಡಿಸ್ತಾನೆ, ಏನನ್ನ ಕೆಟ್ಟದಾಗಿ ಮಾತಾಡ್ತಾನೆ, ಇಸ್ರಾಯೇಲ್ ದೇವರನ್ನು ಅಸಹ್ಯವಾಗಿ ಮಾತಾಡ್ತಾ ಇದ್ದಾನೆ, ಸುನ್ನತಿ ಇಲ್ಲದವನು ಈ ಇಸ್ರಾಯೇಲ್ ಇಷ್ಟು ಅಸಹ್ಯಪಡಿಸುವುದು ಎಂಬುದಾಗಿ ಕೇಳ್ತಾನೆ ಎಂಬುದಾಗಿ ಹೋಗಿ ಹೇಳುವಾಗ ಅವನು ಬರ ಹೇಳ್ತಾನೆ. ಸೌಲನ ಹತ್ರಗೆ ದಾವೀದನು ಹೋಗ್ತಾನೆ. ದಾವೀದನು ಹೋಗಿ ಅವನನ್ನು ನೋಡುವಾಗಲೇ ಹೇಳ್ತಾನೆ, ನಿನಗೆ ಆಗುವುದಿಲ್ಲಪ್ಪ, ನೀನು ಬಹಳ ಚಿಕ್ಕವನು, ಅವನು ಬಹಳ ಶೂರನು, ಪರಾಕ್ರಮಿ, ಅವನೊಂದಿಗೆ ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ದಾವೀದನು ಹೇಳ್ತಾನೆ. ಅರಸನೇ, ನಾನು ಕಾಡಿನಲ್ಲಿ ಅರಣ್ಯದಲ್ಲಿ ಕುರಿ ಮೇಯಿಸ್ತಾ ಇರಬೇಕಾದ್ರೆ ಕುರಿಗಳನ್ನು ಹಿಡಿಯುವುದಕ್ಕೋಸ್ಕರವಾಗಿ ಕರಡಿಗಳು ಬರುತ್ತೆ. ನಾನು ಓಡಿ ಹೋಗಿ ಕರಡಿಯನ್ನು ಹಿಂಬಾಲಿಸಿ ಕುರಿಯನ್ನು ಅದರ ಬಾಯಿಯಿಂದ ಬಿಡಿಸ್ತೇನೆ. ಬಿಡಿಸಿ ಮಾತ್ರ ಅಲ್ಲ, ಅದರ ಬಾಯಿಯನ್ನು ನಾನು ಸೀಳಿ ಹಾಕ್ತೇನೆ. ಸಿಂಹಗಳು ಕುರಿಮರಿಯನ್ನು ಹಿಡಿಯುವುದಕ್ಕೋಸ್ಕರವಾಗಿ ಅರಣ್ಯದಲ್ಲಿ ಬರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ತೇನೆ? ನಾನು ಓಡ್ತೇನೆ, ನನ್ನ ಕುರಿಯನ್ನು ಕುರಿಯನ್ನು ಬಿಡಿಸ್ತೇನೆ, ನನ್ನ ಸಿಂಹದ ಬಾಯಿಯನ್ನು ಕೂಡ ಸೀಳಿ ಹಾಕಿದ್ದೇನೆ. ಪ್ರಿಯರ ಮಕ್ಕಳೇ, ಆ ಸಾಕ್ಷಿಯನ್ನು ಕೇಳಿದಾಗ ಸೌಲನಿಗೆ ನಂಬಿಕೆ ಬಂತು. ಇವನಿಗೆ ಯುದ್ಧ ವಿದ್ಯೆ ಇಲ್ಲದೆ ಇರಬಹುದು, ಯೆಹೋವನಾದ ದೇವರು ಇವನೊಂದಿಗೆ ಇರ್ತಾನೆ. ಸೌಲ ಹೇಳ್ತಾನೆ, ಯೆಹೋವ ದೇವರು ನಿನ್ನೊಂದಿಗಿದ್ದಾನೆ, ನೀನು ಹೋಗು ಎಂಬುದಾಗಿ ತನ್ನ ಕವಚಗಳನ್ನು, ಶಿರಸ್ಥಾನವನ್ನೆಲ್ಲ ಹಾಕಿಸ್ತಾನೆ, ಯುದ್ಧ ವಸ್ತ್ರಗಳನ್ನು ಧರಿಸ್ತಾನೆ. ಧರಿಸಿದ ಮೇಲೆ ದಾವೀದನಿಗೆ ನಡೆಯಲಿಕ್ಕಾಗುತ್ತೋ ಎಂಬುದಾಗಿ ನೋಡುವಾಗ ಅವನಿಗೆ ನಡೆಯಲಿಕ್ಕೆ ಆಗುವುದಿಲ್ಲ. ಅವ ಚಿಕ್ಕ ಬಾಲಕ, ಯೌವನಸ್ಥ. ಅವನು ಹೇಳ್ತಾನೆ, ಇದೆಲ್ಲ ಹಾಕಿಕೊಂಡು ಶಿರಸ್ತ್ರಾಣ, ಕವಚ ಇದೆಲ್ಲ ಹಾಕೊಂಡು ನನಗೆ ನಡಿಲಿಕ್ಕೆ ಆಗುದಿಲ್ಲ, ಗುರಾಣಿ ಎಲ್ಲ ಹಿಡ್ಕೊಂಡು ನಡಿಲಿಕ್ಕೆ ಆಗುದಿಲ್ಲ. ಅವನೆಲ್ಲ ಕಳಚಿ ಇಟ್ಟ. ಕುರಿ ಮೇಯಿಸಲಿಕ್ಕೆ ಹೋಗುವಾಗ ಇಟ್ಟಂತ ಒಂದು ಕೋಲನ್ನು ತಗೊಂಡ, ತನ್ನದೇ ಆದಂತ ಕೋಲು, ತನ್ನದೇ ಆದಂತ ಒಂದು ಕುರಿ ಮೇಯಿಸಲಿಕ್ಕೆ ಹೋಗುವಾಗ ಒಂದು ಚೀಲ ಇದೆ, ಆ ಚೀಲವನ್ನು ಹೆಗಲಿಗೆ ಹಾಕಿಕೊಂಡ. ತಗ್ಗಿನ ಪ್ರದೇಶಕ್ಕೆ ಹೋದಾಗ 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಂಡು ಅವನು ಹೋಗ್ತಾನೆ. ಫಿಲಿಸ್ಟಿನ್ ಹತ್ರ, ಗೋಲಿಯಾತನ ಹತ್ರಕ್ಕೆ ಹೋಗ್ತಾನೆ. ಗೋಲಿಯಾತನ ಕೇಳ್ತಾನೆ, ನೀನೇನು ನಾಯಿಯನ್ನು ಹೊಡಿಲಿಕ್ಕೆ ಬರ್ತಾ ಇದ್ದ, ನಾನೇನ್ ನಾಯಿಯ? ಅವನು ಹೇಳ್ತಾನೆ, ನಾನು ನಿನ್ನನ್ನು ಇವತ್ತೇನ್ ಮಾಡ್ತೀನಿ, ಪಕ್ಷಿಗಳಿಗೆ ನಿನ್ನ ತಲೆಯನ್ನು ಕಡಿದು ನಿನ್ನ ಶರೀರವನ್ನು ಪಕ್ಷಿಗಳಿಗೆ ನಾನು ಹಾಕ್ತೇನೆ, ಪಕ್ಷಿಗಳಿಗೆ ಇವತ್ತು ಆಹಾರವಾಗಿ ಹಾಕ್ತೇನೆ. ಪ್ರಿಯದೇವರ ಮಕ್ಕಳೇ, ಒಬ್ಬ ಚಿಕ್ಕ ಬಾಲಕ 9 ಅಡಿ ಎತ್ತರದ ಈ ಗೋಲಿಯಾತನೊಂದಿಗೆ ಆ ಇಸ್ರೇಲ್ ಸೈನ್ಯದಲ್ಲಿ ಅನೇಕ ಯುದ್ಧ ವಿದ್ಯೆಯನ್ನು ಕಲಿತವರಿದ್ರು, ಬಹಳ ಪರಾಕ್ರಮಿಯಾದ ಪ್ರಬಲವಾದ ಸೈನಿಕರಿದ್ರು. ಅವರೆಲ್ಲರೂ ಗೋಲಿಯಾತನ ನೋಡುವಾಗ ಭಯಭೀತರಾಗಿ ನಡುಗಿದ್ರು. ಇವತ್ತು ನಾವು ಈ ಲೋಕದಲ್ಲಿ ಕೊರೋನಾ ನೋಡಿ ನಡುಗುವ ಹಾಗೆ. ಹೇಳ್ತಾನೆ, ಇಸ್ರಾಯೇಲ್ನಲ್ಲಿ ಒಬ್ಬ ದೇವರಿದ್ದಾನೆ, ನನಗೆ ಯಾವ ಆಯುಧಗಳು ಬೇಡ, ಯೆಹೋವನ ಹೆಸರಿನಲ್ಲಿ ನಾನು ಹೋಗ್ತೇನೆ, ಇವತ್ತು ಅವನ ತಲೆಯನ್ನು ಕಡಿತೇನೆ. ನಿಮಗೆ ನಂಬಿಕೆ ಇದೆಯಾ ಪ್ರಿಯದೇವರ ಮಕ್ಕಳೇ? ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ದಾವೀದನಿಗೆ ಇಷ್ಟು ನಂಬಿಕೆ ಇರುವುದಾದ್ರೆ ಅವನು ಹೇಗೆ ಯುದ್ಧ ಮಾಡಿರಬಹುದು ಯೋಚನೆ ಮಾಡಿ. 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಳ್ತಾನೆ. ಅವರು ಅದಕ್ಕೆ ನನ್ನ ಪ್ರಕಾರ 5 ಹೆಸರಿಟ್ಟಿರಬಹುದು. ಯೆಶಾಯ ಪ್ರವಾದನೆ 9ನೇ ಅಧ್ಯಾಯದಲ್ಲಿ ನೋಡ್ತೀವಿ, 6ನೇ ವಾಕ್ಯದಲ್ಲಿ. ಒಂದನೇದಾಗಿ ಯೇಸು ಸ್ವಾಮಿಗೆ ಪ್ರವಾದಿಯಾದ ಯೆಶಾಯನ ಹೆಸರಿಡುವುದನ್ನು ನೋಡ್ತೇವೆ. ಅವನ ಪರಾಕ್ರಮಿಯಾದ ದೇವನು, ಅವನಿಗೆ 5 ಹೆಸರನ್ನು ನೀಡ್ತಾನೆ. ಅದು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ 5 ಹೆಸರನ್ನು ನೀಡ್ತಾನೆ. 5 ಹೆಸರಲ್ಲಿ 1ನೇ ಕಲ್ಲಿಟ್ಟಿರ್ಬೋದು, ಪರಾಕ್ರಮಿಯಾದ ದೇವರೆಂಬ ಕಲ್ಲನ್ನು ಆತ ನಿಂತಿರ್ಬೋದು.
ನನ್ನ ದೇವರನ್ನು ಹೀಯಾಳಿಸಿದವನು ಅವನ ತಲೆಯನ್ನು ಇವತ್ತು ಕಡಿಯುತ್ತೀನಿ ಒಂದು ನಂಬಿಕೆ. ಅವನು ಶಿರಸ್ತ್ರಾಣ ಧರಿಸಿದವನಾಗಿ ತಾಮ್ರದ ಕವಚ ಧರಿಸಿದವನಾಗಿ ಕವಚ ಎಲ್ಲ ತಾಮ್ರ ಧರಿಸಿದವನಾಗಿ ಅವನ ಯುದ್ಧ ಆಯುಧಗಳನ್ನು ಹಿಡಿಯುವುದಕ್ಕೋಸ್ಕರವಾಗಿ ಒಬ್ಬ ಸೈನಿಕ ಅವನ ಮುಂದೆ, ಫಿಲಿಸ್ಟಿಯನ ಮುಂದೆ ಇದ್ದಾನೆ, ಗೋಲಿಯಾತನ ಮುಂದೆ ಇದ್ದಾನೆ. ಇವನು ಒಬ್ಬಂಟಿಗೆ ಹೋಗ್ತಾ ಇದ್ದಾನೆ. ಒಂದು ಕಲ್ಲು ತಗೊಂಡ ತನ್ನ ಕವನೆಯಿಂದ ಯೆಹೋವನ ಹೆಸರಿನಲ್ಲಿ ಬೀಸಿ ಹೊಡೆದ. ನಾವು ನೋಡ್ತೀವಿ, ಎಲ್ಲರೂ ಕಲ್ಲು ಹೊಡೆದಾಗ ಹಿಂದಕ್ಕೆ ಬೀಳ್ತಾನೆ, ಓರೆಲ್ಲ ಬಿದ್ದ, ನಮಸ್ಕರಿಸಿದ, ಓಡಿ ಹೋಗಿ ತಲೆಯನ್ನು ಕಡಿತಾನೆ. ಇಸ್ರಾಯೇಲರಿಗಾಗ ಧೈರ್ಯ ಬಂತು. ನಾನು ಅವನವನ್ನು ಸೋಲಿಸಿದನ್ನು ಹೇಳಲಿಕ್ಕೆ ನಾನು ಬಯಸಿದಲ್ಲ ಪ್ರಿಯ ದೇವರ ಮಕ್ಕಳೇ. ದಾವೀದನು ಯಾವ ರೀತಿಯಲ್ಲಿ ಯುದ್ಧ ಮಾಡಿರ್ಬೋದು ಗೋಲಿಯಾತನ ಮೇಲೆ ಎಂಬುದಾಗಿ. ಗೋಲಿಯಾತನ ನೋಡಿದಾಗ ಚಿಕ್ಕ ಬಾಲಕ, ಅವನ ಮೇಲೆ ಹೀಗೆ ತಲೆ ಎತ್ತಿ ಮೇಲಕ್ಕೆ ನೋಡಿರ್ಬೋದು ಗೋಲಿಯಾತನನ್ನು. ಆದರೆ ಪ್ರಿಯ ದೇವರ ಮಕ್ಕಳೇ, ದಾವೀದನು ಗೋಲಿಯಾತನನ್ನು ನೋಡಿ ತನ್ನ ಯೆಹೋವ ದೇವರನ್ನು ಆತನ ಪಕ್ಕದಲ್ಲಿ ನಿಲ್ಲಿಸಿರಬಹುದು. ಯೆಹೋವನ ಆಕೃತಿ ಹೇಗಿರುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ವರ್ಣಿಸಿದ್ದಾನೆ. ಯೆಶಾಯ ಪ್ರವಾದನೆಗಂತ 66ನೇ ಅಧ್ಯಾಯ 1ನೇ ವಾಕ್ಯ ನೋಡ್ತೇವೆ, ಆಕಾಶವು ಆತನ ಸಿಂಹಾಸನ, ಭೂಮಿಯು ಅವನಿಗೆ ಪಾದಪೀಠ ಎಂಬುದಾಗಿ. ಅಷ್ಟು ದೊಡ್ಡ ದೇವರನ್ನು ಆತನೇನು ಮಾಡಿದ್ದಾನೆ? ಗೋಲಿಯಾತನ ಪಕ್ಕದಲ್ಲಿ ನಿಲ್ಲಿಸಿದ. ಯೋಚನೆ ಮಾಡಿ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನಗೆ ಪಾದ, ಅಷ್ಟು ಎತ್ತರವಾದ ದೇವರನ್ನು ತಂದುಬಿಟ್ಟು ಗೋಲಿಯಾತನ ಪಕ್ಕದಲ್ಲಿ ಆತನ ನಿಲ್ಲಿಸಿದ. ಗೋಲಿಯಾತ ಹೇಗೆ ಕಂಡಿರ್ಬೋದು? ಒಂದು ಸಾಸಿವೆ ಕಾಲನಷ್ಟು ಚಿಕ್ಕದಾಗಿ ಕಂಡಿರ್ಬೋದು. ಅವನು ಧೈರ್ಯಗೊಂಡ, ಸೌಲನಿಗೆ ಹೇಗೆ ಉತ್ತೇಜನ ಪಡಿಸಿದ, ನನ್ನ ಕರಡಿಯನ್ನು ಕೊಂದಾಕಿದ್ದೀನಿ, ಸಿಂಹವನ್ನು ಕೊಂದಾಕಿದ್ದೀನಿ. ಹಾಗೂ ಸೌಲನಿಗೂ ಧೈರ್ಯ ಬಂತು, ಇವನು ಖಂಡಿತವಾಗಿಯೂ ಅವನು ಸೋಲಿಸಬಹುದು, ಯೆಹೋವ ದೇವರು ಇವನೊಟ್ಟಿಗಿದ್ದಾನೆ ಎಂಬುದಾಗಿ ಸೌಲನಿಗೆ ಗೊತ್ತಾಯಿತು. ಇವನು ಅಭಿಷಿಕ್ತನೆಂಬುದಾಗಿ ಸೌಲನಿಗೆ ಗೊತ್ತಾಯಿತು. ಅವನಲ್ಲಿ ಹೋಗಿ ಯೆಹೋವ ದೇವರನ್ನ ತಿಳಿಸಿದಾಗ ಒಬ್ಬ ಚಿಕ್ಕ ಕರಿ ಸಾಸಿವೆ ಕಾಳಷ್ಟು ಚಿಕ್ಕದಾಗಿ ಕಂಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಸಮಸ್ಯೆಗಳನ್ನು ದೊಡ್ಡದು ಮಾಡ್ತೇವೆ. ಏನೋ ವ್ಯಾಧಿಗಳು ಬಂದಾಗ ಆ ವ್ಯಾಧಿಯನ್ನು ನಾವು ದೊಡ್ಡದು ಮಾಡ್ತೇವೆ, ದೇವರನ್ನ ಚಿಕ್ಕದು ಮಾಡ್ತೇವೆ, ಚಿಕ್ಕದಾಗಿ ಕಾಣ್ತೇವೆ ನಾವು ದೇವರನ್ನು. ನಮ್ಮ ಸಮಸ್ಯೆಗಳು ಯಾವಾಗಲೂ ದೊಡ್ಡದಾಗಿರುತ್ತೆ. ಚಿಂತೆಗಳು, ವೇದನೆಗಳು, ಅನೇಕ ರೀತಿ ಶೋಧನೆಗಳು ನಮ್ಮ ಜೀವಿತದಲ್ಲಿ ನಾವು ತಂದಾಗ್ತೇವೆ. ಶೋಧನೆಗಳು ದೇವರದಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ 1ನೇ ಅಧ್ಯಾಯ 14ನೇ ವಾಕ್ಯ, ಶೋಧನೆ ದೇವರದಲ್ಲ. ಶೋಧನೆಗಳು ಬರುವಾಗ ನಾವು ಶೋಧನೆಗೊಳಗಾಗಬಾರದು. ಇದೇ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಲಿಸಿದ, ಶೋಧನೆಗೊಳಗಾಗಬೇಡ್ರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸಮಸ್ಯೆಯನ್ನು ದೊಡ್ಡದು ಮಾಡಬೇಡಿ ಮಕ್ಕಳೇ. ಕೊರೋನಾವನ್ನು ದೊಡ್ಡದು ಮಾಡಬೇಡಿ ಮಕ್ಕಳೇ. ನನ್ನ ಕೇಳುವಂತ ಆಲಿಸುವಂತ ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಮಕ್ಕಳಾಗಿದ್ದೀರಿ. ನಿಮ್ಮೊಳಗೆ ದೇವರ ಆತ್ಮನು ವಾಸ ಮಾಡಿದ್ದಾನೆ. ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಅರಿಕೆ ಮಾಡ್ರಿ, ವಾಕ್ಯದಲ್ಲಿ ಅಗ್ರಿ ಆಗ್ರಿ. ವಾಕ್ಯದಲ್ಲಿ ಜೀವ ಇದೆ, ಆತ್ಮ ಇದೆ. ಯೇಸು ಸ್ವಾಮಿ ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವತ್ತಿಗೂ ನೀವು ಭಯ ಪಡಬೇಡ್ರಿ. ಒಬ್ಬ ಗೋಲಿಯಾತನನ್ನು, ಒಬ್ಬ ಚಿಕ್ಕ ಬಾಲಕ, ಅಷ್ಟು ಬಲಶಾಲಿಯಾದ ಸೈನಿಕರು ಭಯಪಟ್ಟಾಗಲು, ಇಸ್ರಾಯೇಲರೆಲ್ಲ ಭಯಪಟ್ಟಾಗಲು, ಯೆಹೋವನ ನಾಮದಲ್ಲಿ ಜಯವನ್ನು ತೆಗೆದುಕೊಂಡ ದಾವೀದನ ಹಾಗೆ ಇವತ್ತು ನಿಮ್ಮೊಳಗೆ ಯೇಸು ಸ್ವಾಮಿ ಲೋಕವನ್ನು ಜಯಿಸಿದ ಆತನು, ಲೋಕದಲ್ಲಿ ಇರುವಂತ ಎಲ್ಲವನ್ನು ಉಂಟು ಮಾಡಿದ ಆತನು, ಭೂಜಲ ಚರಗಳನ್ನು ಸೃಷ್ಟಿ ಮಾಡಿದ ಆತನು ನಿಮ್ಮೊಳಗೆ ವಾಸವಾಗಿದ್ದಾನೆ. ಯೋಚನೆ ಮಾಡಿ. ನಾವು ಪರ್ವತಗಳೇ ಕಣ್ಣೆತ್ತಿ ನನ್ನ ಸಹಾಯವೆಲ್ಲಿಂದ ಬರುತ್ತೆ ಎಂಬುದಾಗಿ ಈಗ ನೋಡಬೇಕಾಗಿಲ್ಲ. ನನಗೆ ಸಹಾಯ ಮಾಡುವ ಆತ ನನ್ನೊಳಗಿದ್ದಾನೆ. ಭಯ ಪಡಬೇಡ್ರಿ. ನಿಮ್ಮ ಮನೆಯ ಪಕ್ಕ ಕೊರೋನಾ ಇದ್ರು ಭಯ ಪಡಬೇಡ್ರಿ, ಧೈರ್ಯವಾಗಿರಿ. ಕೊರೋನಾವನ್ನು ವಿಜಯಿಸ್ತೀರಿ. ನನಗೆ ಗೊತ್ತಿದೆ, ಒಬ್ಬ ದೇವರ ದಾಸರು ಸೇವೆ ಮಾಡುವಂತ ಒಬ್ಬರು ಸೇವಕರಿದ್ದಾರೆ. ಅವರು ಅಲ್ಲಲ್ಲಿ ಅನೇಕ ಸೇವಕರಿಗೆ ಸಹಾಯ ಮಾಡುವಂತ ಒಬ್ಬ ಸೇವಕರು, ಅನೇಕ ಸೇವಕರಿಗೆ ತನ್ನ ಧನ ಸಹಾಯ, ಪ್ರಾರ್ಥನಾ ಸಹಾಯ ಮಾಡುವಂತ ಒಬ್ಬ ಸೇವಕರು. 72 ವರ್ಷ ಪ್ರಾಯ ಆಗಿದೆ. ಕಳೆದ ದಿನ ಅವರಿಗೆ ಕೊರೋನಾ ಆಗಿತ್ತು, ಕೊರೋನಾ ಅಟ್ಯಾಕ್ ಆಯ್ತು. ಇಲ್ಲಿ ಹೋದಾಗ ಅವರಿಗೂ ಅದು ಕೂಡ ಸ್ಪ್ರೆಡ್ ಆಯಿತು.
ಅವರು ಒತ್ತಾಯ ಮಾಡಿ ಮನೆಯಲ್ಲೇ ಇರ್ತೀನಿ ಎಂಬುದಾಗಿ ಒತ್ತಾಯ ಮಾಡಿದ್ರು. ಆದರೆ ಆರೋಗ್ಯ ಕಾರ್ಯಕರ್ತರೆಲ್ಲ ಬಂದ್ಬಿಟ್ಟು ಒತ್ತಾಯ ಮಾಡಿಬಿಟ್ಟು ಅವರನ್ನು ಹತ್ತಿರದ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದಿನ ಇದ್ರು. ಅವರಿಗೆ ಉಸಿರಾಟ ತೊಂದರೆ ಆಯ್ತು. ಅವರನ್ನು ದೊಡ್ಡ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಜಿಲ್ಲಾ ಆಸ್ಪತ್ರೆ ಹೋದಾಗ ಅವರಿಗೆ ಎಲ್ಲಿದ್ದಾರೆ ಎಂಬುದಾಗಿ ಕೂಡ ಅವರಿಗೆ ಗೊತ್ತಿಲ್ಲ. ಅವರೊಬ್ಬಟ್ಟಿಗರು, ಒಳ್ಳೆ ದೇವರ ಭಕ್ತ. ನಾವು ಫೋನ್ ಕರೆ ಮಾಡ್ತಾ ಇದ್ವಿ, ಫೋನ್ ಕೂಡ ಎತ್ತಿರ್ಲಿಲ್ಲ. ಫೋನ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ನಾವು ಕರ್ತನಲ್ಲಿ ಪ್ರಾರ್ಥಿಸ್ತಾ ಇದ್ವಿ, ಅವರಿಗೆ ನಾವು ಉತ್ತೇಜನ ಮಾಡ್ತಾ ಇದ್ವಿ. ಯೇಸು ಸ್ವಾಮಿ ನಿಮ್ಮೊಳಗಿದ್ದಾನೆ, ನಿಮಗೇನು ಸಂಭವಿಸುವುದಿಲ್ಲ, ಭಯಪಡಬೇಡ್ರಿ. ನಿಮ್ಗೆ 72 ಅಲ್ಲ 75 ವರ್ಷ ಆದ್ರೆ ನಿಮಗೇನು ಸಂಭವಿಸುವುದಿಲ್ಲ. ದೇವರು ನಿಮ್ಮೊಂದಿಗಿದ್ದಾನೆ, ಯೇಸು ಸ್ವಾಮಿ ನಿಮ್ಮೊಂದಿಗಿದ್ದಾನೆ, ಪವಿತ್ರಾತ್ಮ ನಿಮ್ಮೊಳಗಿದ್ದಾನೆ. ಯೇಸು ಸ್ವಾಮಿ ನಿಮಗೋಸ್ಕರವಾಗಿ ಕಲುವಾರಿ ಶಿಲುಬೆಯಲ್ಲಿ ಸತ್ತದ ಯಾಕೆ, ಬಾಸುಂಡಗಳ ಏಟುಗಳು ತಂದಿದ್ದು ಯಾಕೆ, ನಿಮಗೋಸ್ಕರ ಎಂಬುದಾಗಿ ಅವನು ಉತ್ತೇಜಿಸ್ತಾ ಇದೆ. ದೇವರು ಏನು ಅದ್ಭುತ ಮಾಡಿದ್ರು ಗೊತ್ತಾ? ಅವರ ಪಕ್ಕದಲ್ಲಿ ಒಬ್ಬ ಯುವಕ, ಒಬ್ಬ ವಿಶ್ವಾಸಿ ಯುವಕ ಇದ್ದ. ಫೋನ್ ಬಂದಾಗ ಅವನು ರಿಸೀವ್ ಮಾಡ್ತಾ ಇದ್ದ. ಅವರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ ಒಬ್ಬ ಕೊರೋನಾ ಪೀಡಿತನ ಒಬ್ಬ ಯುವಕ ಇದ್ದ. ಅಲ್ಲಿ ದೇವದೂತನೋ ಎಂಬಂತೆ ಒಬ್ಬ ಯುವಕನಲ್ಲಿ ಕಳಿಸಿಕೊಟ್ರು ಅವರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ. 10 ದಿನ ಅಲ್ಲಿದ್ರು. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಸಂತೋಷವಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಪ್ರಿಯದೇವರ ಮಕ್ಕಳೇ, ಭಯಪಡಬೇಡ್ರಿ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೊಂಡ ಬಂದ್ರೆ ಭಯಪಡಬೇಡ್ರಿ, ಏನು ಸಂಭವಿಸುವುದಿಲ್ಲ. ಹೆದರಬೇಡ್ರಿ, ಅರಿಕೆ ಮಾಡ್ರಿ. ಯೇಸು ಸ್ವಾಮಿ ನನ್ನೊಳಗಿದ್ದಾನೆ, ಲೋಕವನ್ನು ಜಯಿಸಿದ ಆತನು ನನ್ನೊಳಗಿದ್ದಾನೆ, ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನು ನನ್ನೊಳಗಿದ್ದಾನೆ, ನನಗೆ ಅಧಿಕಾರ ಕೊಟ್ಟಿದ್ದಾನೆ. ಕೊರೋನಾವೇ ಯೇಸು ನಾಮಲ್ಲಿ ಬಿಟ್ಟು ಹೋಗಿ ಎಂಬುದಾಗಿ ಹೇಳ್ರಿ. ದೇವರನಿಗೆ ಅಧಿಕಾರ ಕೊಟ್ಟಿದ್ದಾನೆ, ಮರಿಬೇಡ್ರಿ. ರೋಗದ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ, ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ, ಲೋಕದ ಸಮಸ್ತ ವೈರಿಗಳ ತಲೆಯನ್ನು ಜಜ್ಜುವುದಕ್ಕೋಸ್ಕರ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ, ಮರಿಬೇಡ್ರಿ. ಹಲ್ಲೆಲೂಯಾ. ಕೊರೋನಾ ನಿಮ್ಮನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಯಾಕೆ ಇದೆಲ್ಲ ಸಂಭವಿಸಿದೆ? ಪ್ರಿಯ ದೇವರ ಮಕ್ಕಳ, ಭಯ, ಅಪನಂಬಿಕೆ. ನಂಬಿಗಸ್ತರಾಗಿರಿ. ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತ ಕ್ರಿಸ್ತ ಯೇಸುವಿನಲ್ಲಿ ಆತನೇ ದೃಷ್ಟಿಸಿಟ್ಟು ಆತ ನೇಮಿಸಿದ ಓಣಿಯಲ್ಲಿ ಸ್ಥಿರಚಿತ್ತವಾಗಿ ಓಡ್ರಿ. ಯೇಸು ಸ್ವಾಮಿ ನೋಡ್ರಿ. ಸಮಸ್ಯೆಯನ್ನು ನೋಡ್ಬೇಡ್ರಿ, ಬಿರುಗಾಳಿಯನ್ನು ನೋಡ್ಬೇಡ್ರಿ, ಹರಡುವ ಕಾಯಿಲೆಗಳು ನೋಡ್ಬೇಡ್ರಿ, ಯಾವ ವೈರಸ್ ನೋಡ್ಬೇಡಿ. ಬ್ಲಾಕ್ ಫಂಗಸ್, ಯೆಲ್ಲೋ ಫಂಗಸ್ ಈಗ ಸ್ಟಾರ್ಟ್ ಆಗಿದೆ, ವೈಟ್ ಫಂಗಸ್ ನೋಡ್ಬೇಡಿ. ನಿಮ್ಮ ಮೊಬೈಲ್ ಅಲ್ಲಿ ಬಂದ್ರೆ ಕೂಡಲೇ ಡಿಲೀಟ್ ಮಾಡಿ ಓದಬೇಡಿ. ಟಿವಿ ನ್ಯೂಸ್ಗಳನ್ನ ಕೇಳಬೇಡಿ. ನಾನು ಸಲಹೆ ಕೊಡ್ತಾ ಇದ್ದೇನೆ ನಿಮಗೆ. ನಿಮ್ಮ ವಾಟ್ಸಪ್ ನಲ್ಲಿಯೋ ಯೂಟ್ಯೂಬ್ ನಲ್ಲಿ ಬಂದ್ರೆ ನೋಡಬೇಡಿ, ಅದನ್ನು ಡಿಲೀಟ್ ಮಾಡಿ. ಯೇಸು ಸ್ವಾಮಿ ನೋಡ್ರಿ. ದಾವೀದನು ಹಾಗೆ ಯೆಹೋವ ದೇವರನ್ನು ಗೋಲಿಯಾತನ ಪಕ್ಕದಲ್ಲಿ ನಿಲ್ಲಿಸಿ, ನಿಮ್ಮ ಆ ಕೊರೋನಾದ ಪಕ್ಕದಲ್ಲಿ ಎಲ್ಲ ನಾಮಕ್ಕಿಂತಲೂ ಮೇಲಾದ ಯೇಸುವಿನ ನಾಮವನ್ನು ಇಡ್ರಿ, ಯೇಸುವನ್ನು ಇಡ್ರಿ. ಸಮಸ್ಯೆ ನೋಡ್ಬೇಡ್ರಿ, ಯೇಸು ಸ್ವಾಮಿ ನೋಡ್ರಿ. ಹಲ್ಲೆಲೂಯಾ. ನಾನು ಉತ್ತೇಜಿಸ್ತಾ ಇದ್ದೇನೆ ನಿಮಗೆ. ವಾಕ್ಯ ಸತ್ಯ. ಪ್ರಿಯದರ ಮಕ್ಕಳೇ, ಆಕಾಶದ ಬೆಳಗ್ಗೆ ಮನುಷ್ಯನ ಮಧ್ಯದಲ್ಲಿ ಒಂದೇ ಒಂದು ನಾಮ, ಯೇಸುವಿನ ನಾಮ ಬಿಟ್ಟರೆ ಬೇರೆ ನಾಮ ಇಲ್ಲ. ಧೈರ್ಯವಾಗಿರಿ. ಖಂಡಿತವಾಗಿಯೂ ನೀವು ಅದನ್ನು ಪಾಲಿಸ್ತೀರಿ ಎಂಬುದಾಗಿ ನಂಬುತ್ತೇನೆ. ಸಮಸ್ಯೆಯನ್ನು ಎದುರಿಗಿಡಬೇಡ್ರಿ, ಯೇಸು ಸ್ವಾಮಿ ನೀಡ್ರಿ. ವಾಗ್ದಾನಗಳನ್ನು ಓದ್ರಿ, ವಾಗ್ದಾನಗಳನ್ನು ಧ್ಯಾನಿಸ್ರಿ. ನಿಮಗೋಸ್ಕರವಾಗಿ ವಾಗ್ದಾನಗಳಿದೆ. ಅಬ್ರಾಹ್ಮನಿಗೆ ಹೇಳ್ತಾನೆ, ಅಬ್ರಾಹ್ಮನೇ, ನೀನು ಆಶೀರ್ವಾದ ನಿಧಿಯಾಗಿದೆ. ನೀನು ಯಾರನ್ನು ಆಶೀರ್ವದಿಸಿ ಅವರನ್ನು ಆಶೀರ್ವದಿಸ್ತಾನೆ, ನೀನು ಯಾರನ್ನು ಶಪಿಸ್ತೀವಿ ಅವರನ್ನು ಶಪಿಸ್ತಾನೆ. ಈ ವಾಗ್ದಾನ ನನಗೂ ನಿಮಗೂ ಇದೆ. ನೀವು ಯಾರನ್ನು ಆಶೀರ್ವದಿಸ್ತೀರಿ ಅವರು ಆಶೀರ್ವಾದ ಅಂತಾರೆ. ನೀವು ಯಾರ ರೋಗ ಯೇಸು ನಾಮದಲ್ಲಿ ತೊಲಗಲಿ ಎಂಬುದಾಗಿ ಹೇಳ್ತೀರಿ, ರೋಗ ಬಿಟ್ಟು ಹೋಗುತ್ತೆ. ಯೇಸುವಿನ ಬಾಸುಂಡೆಗೆ ಈಗಲೂ ಕೂಡ ಸಾಧ್ಯವಿದೆ. ಪ್ರಿಯದರ ಮಕ್ಕಳೇ, ಅಸಾಧ್ಯವಾದನ್ನು ಸಾಧ್ಯ ಮಾಡುವ ಯೇಸುವಿನ ನಾಮ ನಿಮ್ಮ ಪಕ್ಕದಲ್ಲಿದೆ, ನಿಮ್ಮೊಂದಿಗಿದೆ. ನೀವು ಭಾಗ್ಯವಂತರು. ಇದು ಅರ್ಥ ಆಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾರಾದರೂ ಪ್ರಿಯದರ ಮಕ್ಕಳೇ, ನಾವು ಸಾಯುತ್ತೇವೆ ಅಂತ ಎಲ್ಲಿಯಾದ್ರೂ ನೀವು ಅರಿಕೆ ಮಾಡಿದ್ರೆ, ನನ್ನ ಆತ್ಮಹತ್ಯೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದವರು ನನ್ನನ್ನು ಕೇಳ್ತಾ ಇದ್ದಾರೆ, ನನಗೆ ಸಾಯುವುದು ಒಳ್ಳೆಯದೆಂಬುದಾಗಿ ನೀವು ಯಾವತ್ತಾದ್ರೂ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ,
ನನಗೆ ಈ ಲೋಕದಲ್ಲಿ ಜೀವನ ಸಾಕು ಎಂಬುದಾಗಿ ನೀವು ಯಾವತ್ತಾದ್ರೂ ನಿಮ್ಮ ಬಾಯಲ್ಲಿ ಅರಿಕೆ ಮಾಡಿದ್ರೆ, ಈ ಜೀವಿಸುವುದಕ್ಕಿಂತ ಸಾಯುವುದು ಒಳ್ಳೆಯದೆಂಬುದಾಗಿ ನೀವೆಲ್ಲಿಯಾದ್ರೂ ಅರಿಕೆ ಮಾಡಿದ್ರೆ, ಕ್ಷಮೆ ಕೇಳ್ರಿ ಸ್ವಾಮಿನೇ. ಪ್ರಿಯ ದೇವರ ಮಕ್ಕಳೇ, ಸ್ವಾಮಿಲಿ ಕ್ಷಮೆ ಕೇಳ್ರಿ. ಸ್ವಾಮಿ ಹೇಳ್ತಾನೆ, ಆತ್ಮವನ್ನು ಪ್ರಾಣವನ್ನು ನಾಶ ಮಾಡುವವನಿಗೆ ಭಯಪಡ್ರಿ ಎಂಬುದಾಗಿ. ನಮಗೆ ಅಧಿಕಾರ ಇಲ್ಲ ಪ್ರಿಯ ದೇವರ ಮಕ್ಕಳೇ. ಈ ಪ್ರಾಣವನ್ನು ತೆಗೆಯಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಸ್ವಾಮಿಗೆ ಒಬ್ಬನಿಗೆ ಅಧಿಕಾರ. ನನಗೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡು ಆತ್ಮ ನರಕಕ್ಕೆ ಹೋಗುತ್ತೆ, ಬೇರೆ ಎಲ್ಲಿಗೂ ಹೋಗುದಿಲ್ಲ. ಅವನಿಗೆ ಆಪ್ಷನ್ ಇಲ್ಲ. ಅವನಿಗೆ ನಿತ್ಯ ನರಕ ಬರೆಯಲ್ಪಟ್ಟ ಸತ್ಯವೇದದಲ್ಲಿ. ಸ್ವಾಮಿ ಬಂದದ್ದು ಯಾಕೆ? ಯೋಹಾನ ಸುವಾರ್ತೆ ಮತ್ತೆ ಮತ್ತೆ ನಾನು ನೆನಪಿಸ್ತಾ ಇದ್ದೇನೆ. ಕಳ್ಳನು ಬರುವುದು ಕದಿಯುವುದಕ್ಕೂ, ನಾಶ ಮಾಡುವುದಕ್ಕೂ, ಕೊಯ್ಯುವುದಕ್ಕೂ ಬರ್ತಾನೆ. ಸ್ವಾಮಿ ಬಂದದ್ದು ಜೀವವನ್ನು ಕೊಡ್ಲಿಕ್ಕೆ, ಜೀವವನ್ನು, ಸಮೃದ್ಧಿಯಾದ ಜೀವವನ್ನು ಕೊಡ್ಲಿಕ್ಕೆ. ಇವತ್ತು ಕ್ಷಮೆ ಕೇಳ್ರಿ. ನೀವು ಯಾವತ್ತಾದ್ರೂ ಅರಿಕೆ ಮಾಡಿಕೊಂಡಿದ್ರೆ, ನನಗೆ ಜೀವನ ಸಾಕು ಅಂತ ಹೇಳಿದ್ರೆ, ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರೆ, ಆತ್ಮಹತ್ಯೆಗೆ ನೀವು ಪ್ರಯತ್ನ ಮಾಡುವಾಗ ಏನು ಸಂಭವಿಸ್ತಾ ಗೊತ್ತಾ? ನಾನು ನಿಲ್ಲಿಸ್ತೇನೆ, ಬೇಗ ನಾನು ನಿಲ್ಲಿಸುವನಾಗಿದ್ದೇನೆ. ಆತ್ಮಹತ್ಯೆ ಪ್ರಯತ್ನ ಮಾಡಿದವರು ಅಥವಾ ನಾನು ಸಾಯುತ್ತೇನೆ ಎಂಬುದಾಗಿ ಹೇಳಿದವರು ಇದ್ರೆ ತಕ್ಷಣ ನಿಮಗೆ ರೋಗ ಉಂಟಾಗುತ್ತೆ. ಯಾಕೊತ್ತಾ? ಸೈತಾನ ನಿಮ್ಮ ಮಾತನ್ನು ಆಲಿಸಿರ್ತಾನೆ. ಸಾಯಬೇಕಾದ್ರೆ ರೋಗ ಬರಬೇಕು. ಒಂದು ರೋಗ ಇಲ್ಲದೆ ಸಾಯಲಿಕ್ಕೆ ಆಗುವುದಿಲ್ಲ. ಕೂಡಲೇ ಒಂದು ರೋಗ ಬರುತ್ತೆ, ಬಲಹೀನತೆ ಉಂಟಾಗುತ್ತೆ. ಯಾಕೆ? ನಿಮ್ಮ ಬಾಯಿ ಯಾರಿಕೆ. ಜ್ಞಾನೋಕ್ತಿ 18:21 ಹೇಳುತ್ತೆ, ಜೀವನ ಮರಣಗಳು ನಾಲಗೆ ತುದಿಯಲ್ಲಿ. ನೀವು ಹೇಳಿದಿರಿ, ಜೀವ ಕೊಟ್ಟಿದ್ರಿ, ಅದಕ್ಕೆ ನೀವೇ ಮರಣಕ್ಕೆ ನೀವು ಆಹ್ವಾನ ಕೊಟ್ಟಿದ್ದೀರಿ. ಕೂಡಲೇ ರೋಗ ಬರುತ್ತೆ. ಕೆಲವು ರೋಗಗಳು ಎಷ್ಟು ಪ್ರಾರ್ಥಿಸಿದ್ರು ಹೋಗುವುದಲ್ಲ. ಯಾಕೆ? ನೀವು ಅವತ್ತು ಮರಣಕ್ಕೆ ಆಹ್ವಾನ ಕೊಟ್ಟಿದ್ದೀರಿ, ಆತ್ಮಹತ್ಯೆಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ. ಕ್ಷಮೆ ಕೇಳ್ರಿ. ಈಗ ಇವತ್ತು ನಿಮ್ಮ ರೋಗ ವಾಸಿ ಆಗುತ್ತೆ. 5 ನಿಮಿಷದಲ್ಲಿ ನೀವು ಆಯ್ಕೆ ಮಾಡಿದ ತಕ್ಷಣ ವಾಸಿ ಆಗುತ್ತೆ. ಒಂದು ರಕ್ತಸ್ರಾವ ರೋಗಿ, ಒಂದು ಹೆಂಗಸು, ಅವಳು ಯಾವಾಗಲೂ ನಾನು ಆತ್ಮಹತ್ಯೆ ಮಾಡಬೇಕು, ಆತ್ಮಹತ್ಯೆ, ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದ. ಅವಳು ಕರ್ತನಲ್ಲಿ ಕ್ಷಮೆ ಕೇಳಿದ್ರಪ್ಪ, ಎಷ್ಟೋ ವರ್ಷ ಆಯ್ತು, ರಕ್ತಸ್ರಾವ ನಿಲ್ಲುವುದಿಲ್ಲ. ಎಷ್ಟೋ ಮಂದಿ ಸೇವಕರು ಪ್ರಾರ್ಥನೆ ಮಾಡಿದ್ರು, ನಿಲ್ಲಿಲ್ಲ. ಈ ವಾಕ್ಯವನ್ನು ಕೇಳುವಾಗ ಅವಳು ಕ್ಷಮೆ ಕೇಳಿದ್ರಪ್ಪ, ತಪ್ಪಾಯ್ತಪ್ಪ, ನೀನು ಕೊಟ್ಟ ಜೀವವನ್ನು ತೆಗೆಯಲಿಕ್ಕೆ ನಾನು ಎಷ್ಟೋ ಸಾರಿ ಪ್ರಯತ್ನ ಮಾಡಿ, ನನಗೆ ಕ್ಷಮಿಸಪ್ಪ. ನೀನು ನನಗೆ ಜೀವವನ್ನು, ಸಮೃದ್ಧಿಯಾದ ಜೀವವನ್ನು ಕೊಡ್ಲಿಕ್ಕೆ ಬಂದಿದ್ದೆ. ನಾನು ನಿನ್ನ ಸೇವೆ ಮಾಡಬೇಕು, ನಿನ್ನಗೆ ಏನಾದ್ರೂ ನಾನು ಮಾಡಬೇಕಪ್ಪ, ನನಗೆ ಆಯುಷ್ ಕೊಡಪ್ಪ, ನೀನು ಕೊಟ್ಟ ಆಯುಷ್ಯವನ್ನು ನಾನು ಪೂರ್ಣ ಮಾಡಬೇಕೆಂಬುದಾಗಿ ಕ್ಷಮೆ ಕೇಳಿ ಅರಿಕೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ತಕ್ಷಣ ನಿಂತೋಯ್ತು, ರಕ್ತಸ್ರಾವ ನಿಂತೋಯ್ತು. ಇವತ್ತು ಅನೇಕ ನನ್ನ ಕೇಳುವವರು ಪ್ರಿಯ ದೇವರ ಮಕ್ಕಳೇ, ನೀವಾತಾದ್ರೂ ಇಂಥ ಮಾತುಗಳು ನೀವು ಹೇಳಿದ್ರೆ ಕರ್ತನಲ್ಲಿ ಕ್ಷಮೆ ಕೇಳ್ರಿ. ವಾಕ್ಯದೊಂದು ಎಗ್ರಿ ಆಗ್ರಿ. ನಿಮ್ಮೊಳಗೆ ಜೀವವನ್ನು ಕೊಡುವಂತ ಸಮೃದ್ಧಿಯಾದ ಜೀವ ಕೊಡುವ ಸ್ವಾಮಿ ತಾನೆ, ಆತ ನಿಮ್ಮೊಳಗಿದ್ದಾನೆ. ಎಲ್ಲಿ ಬೇಡ, ನಿಮ್ಮೊಳಗಿದ್ದಾನೆ. ಕ್ಷಮೆ ಕೇಳ್ರಿ. ನೀವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ರಿ. ಅನೇಕ ಸಾರಿ ನಾನು ಯೋಚನೆ ಮಾಡ್ತಾ ಇದ್ದೆಪ್ಪ, ಯಾಕೆ ಈ ಕೊರೋನಾ ರೋಗದಿಂದ ಅನೇಕರು ಸಾಯ್ತಾ ಇದ್ರಲ್ಲ, ಯಾಕೆ? ನಮ್ಮ ಬಾಯಿ ಅರಿಕೆ ಇರ್ಬೋದು, ಅಪನಂಬಿಕೆ ಇರ್ಬೋದು, ನಮ್ಮ ಭಯ ಇರ್ಬೋದು. ಇವತ್ತೆಲ್ಲ ತೆಗೆದಾಕ್ರಿ. ಕರ್ತ ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತಾನೆ. ಕರ್ತ ನಿಮ್ಮನ್ನು ಆ ಕೃಪೆಯಿಂದ, ಧೈರ್ಯದ ಆತ್ಮನಿಂದ ತುಂಬಿಸ್ತಾನೆ. ಅದಕ್ಕೋಸ್ಕರವಾಗಿ 2 ತಿಮೋಥಿ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳ್ತಾ ಉಂಟು, ನಾನ್ ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟು ನಿನಗೆ ಕೊಟ್ಟ ಕೃಪಾವರಗಳು ಪ್ರಜ್ವಲಿಸುವುದಕ್ಕೋಸ್ಕರವಾಗಿ ನಾನು ನಿನಗೆ ನೆನಪು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ತಿಮೋಥಿಗೆ ಹೇಳ್ತಾನೆ ಪೌಲು, ನಾನು ನಿನ್ನ ತಲೆಯ ಮೇಲೆ ಹಸ್ತ ಇಟ್ಟಾಗ ಕೃಪಾವರಗಳಿದೆ ನಿನ್ನೊಳಗಿದೆ. ಸುಮ್ಮನೆ ಇಡಬೇಡ, ಅದು ಮಣ್ಣಲ್ಲಿ ಹೂತು ಇಡಬೇಡ, ಅದು ಪ್ರಜ್ವಲಿಸುವ ಹಾಗೆ ಮಾಡು. ಯಾರು? ನಾನೇ ಮಾಡಬೇಕು, ನನ್ನೊಳಗಿದೆ. ಅದು ಪ್ರಜ್ವಲಿಸುವ ಹಾಗೆ ಮಾಡಬೇಕು. ಅದರ ಕೆಳಗಿನ ವಾಕ್ಯ 7ನೇ ವಾಕ್ಯ ಹೇಳುತ್ತೆ, 2 ತಿಮೋಥಿ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ದೇವರ ಆತ್ಮ ನಮ್ಮೊಳಗೆ ಬಂದು ಏನು ಕೊಟ್ಟಿದ್ದಾನೆ? ಪ್ರೀತಿ, ಶಿಕ್ಷಣದ ಆತ್ಮ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಕೊಟ್ಟಿದ್ದಾನೆ ಆತನು. ನಮಗೆ ಆತನು ಭಯಪಡುವ ಆತ್ಮವನ್ನು ಕೊಡಲಿಲ್ಲ, ಹೆದರಿಕೆ ಆತ್ಮವನ್ನು ಕೊಡಲಿಲ್ಲ. ಬಲ, ಪ್ರೀತಿ, ಆದ್ರೆ ಶಿಕ್ಷಣದ ಆತ್ಮವನ್ನು ಕೊಟ್ಟಿದ್ದಾನೆ. ಹೆದರಬೇಡ್ರಿ ಪ್ರಿಯರ ಮಕ್ಕಳೇ. ಧೈರ್ಯ ಕೊಡುವ ಆತನು, ಲೋಕವನ್ನು ಜಯಿಸ ಆತನು
ನಿಮ್ಮೊಳಗೆ ವಾಸವಾಗಿದ್ದಾನೆ. ಹಲ್ಲೆಲೂಯ. ಖಂಡಿತವಾಗಿ ಇದನ್ನು ಕೇಳುವಾಗ ನಿಮ್ಮಲ್ಲಿ ಖಂಡಿತವಾಗಿ ಒಂದು ಉತ್ತೇಜನ ಆಗುತ್ತೆ ಎಂಬುದಾಗಿ ಭಾವಿಸ್ತೇನೆ. ಪ್ರಾರ್ಥನೆ ಮಾಡ್ರಿ, ಪ್ರಕಟಣೆ ಆತ್ಮವನ್ನು ಕೇಳ್ರಿ, ಜ್ಞಾನದ ಆತ್ಮವನ್ನು ಕೇಳ್ಕೊಳ್ರಿ. ದೇಶವೇ ನನಗೆ ಪ್ರಕಟಣೆ ಆತ್ಮ ಕೊಡು, ನನಗೆ ಜ್ಞಾನದ ಆತ್ಮವನ್ನು ಕೊಡಪ್ಪ, ನನಗೆ ಇದು ತಿಳಿಬೇಕಪ್ಪ, ನನ್ನ ಮನೋನೇತ್ರಗಳು ತೆರೆಯಲ್ಪಡಬೇಕಪ್ಪ. ಪ್ರಿಯ ದೇವರ ಮಕ್ಕಳ, ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಕೊರೋನಾ ವ್ಯಾಧಿ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನನ್ನನ್ನು ಕೇಳುವಂತ ಮಕ್ಕಳೇ, ಕೊರೋನಾ ವ್ಯಾಧಿ ಇಲ್ಲಿಗೆ ಮುಕ್ತಾಯ ಮಾಡ್ಬೇಕು. ಭಯ ಪಡಬೇಡ್ರಿ. ಯೇಸು ಸ್ವಾಮಿ ವೈದ್ಯರ ವೈದ್ಯನಾಗಿದ್ದಾನೆ, ಸರ್ಜನಗಳ ಸರ್ಜನಾಗಿದ್ದಾನೆ. ನೀವು ವೈದ್ಯರಾಗಿದ್ದೀರಿ, ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಯೇಸುವಿನ ನಾಮದಲ್ಲಿ. ನಾನು ಪ್ರಾರ್ಥಿಸ್ತೇನೆ. ತಂದೆ ಆದವರೇ, ನನ್ನ ಆಲಿಸುವ ಒಬ್ಬೊಬ್ಬರು ನಿನ್ನ ಕರಗಳಿಗೆ ಸಮರ್ಪಿಸೋಣ. ದೇವರೇ, ಧೈರ್ಯದಿಂದ ತುಂಬಿಸಪ್ಪ. ನೀನು ಕೊಡದ ಭೀಕರತೆ ಆತ್ಮ ಅಲ್ಲಪ್ಪ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವನ್ನು ಕೊಟ್ಟಿದ್ಯಪ್ಪ. ಎಲ್ಲ ಭಯವನ್ನು ಯೇಸು ನಾಮದಲ್ಲಿ ತೆಗೆದುಹಾಕ್ತಾನೆ. ಅವರೊಳಗೆ ದೇವರೇ ಅನೇಕ ರೀತಿಯಲ್ಲಿ ಶೋಧನೆಗಳು ಯೇಸು ನಾಮದಲ್ಲಿ ಗದರಿಸ್ತೇನೆ, ಬಿಟ್ಟು ಹೋಗಿ ಎಂಬುದಾಗಿ ಎಲ್ಲ ನೋವಿನ ಆತ್ಮವನ್ನು ಯೇಸು ನಾಮದಲ್ಲಿಪ್ಪ ನಿನ್ನ ಪಾಸುಂಟೆಗಳಿಂದ ಸೌಖ್ಯ ಘೋಷಿಸ್ತಾನಪ್ಪ. ಈ ಸಮಯದಲ್ಲಿ ಸೌಖ್ಯ ಉಂಟಾಗಲಿ. ಕಳಕೊಂಡ ಪ್ರೀತಿ ದೇವರೇ ಅದು ಹಿಂದಿರುಗಿ ಪಡೆಯಲಿಯಪ್ಪ ಯೇಸುವಿನ ನಾಮದಲ್ಲಿ. ಇನ್ನೆಲ್ಲರನ್ನ ಆಶೀರ್ವದಿಸಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆ. ಆಮೆನ್. ಹಲ್ಲೆಲೂಯಾ.